ಯಾವುದೇ ಕಾರಣಕ್ಕೂ ಲಾರಿ ಮುಷ್ಕರವನ್ನ ಹಿಂದೆ ಪಡೆಯೋದಿಲ್ಲ ಅಂತ ಹೇಳಿ ಸಚಿವರ ಜೊತೆಗಿನ ಮೀಟಿಂಗ್ ಆದ ಬಳಿಕವೂ ಲಾರಿ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಸಚಿವರ ಮುಂದೆ 3 ಬೇಡಿಕೆ ಇಟ್ಟಿದ್ವಿ, 3 ತಿಂಗಳ ಸಮಯವನ್ನ ತೆಗೆದುಕೊಂಡಿದ್ದಾರೆ, ಬೇರೆ ರಾಜ್ಯದ ಜೊತೆ ಸಭೆ ಮಾಡ್ತೀವಿ ಎಂದಿದ್ದಾರೆ ಅಂತ ಹೇಳಿ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿದ್ದಾರೆ. ಅಲ್ಲಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕರೆದಿದ್ದ ಸಭೆ ವಿಫಲವಾಗಿದೆ. ಲಾರಿ ಮುಷ್ಕರವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಅಸೋಸಿಯೇಷನ್ ಪುನರುಚ್ಚರಿಸಿದೆ. ಮುಷ್ಕರ ಏನೇ ಕಾರಣಕ್ಕೆ ಮುಷ್ಕರ ವಾಪಸ್ ಆಗಿಲ್ಲ. ಸಚಿವರ ಹತ್ರ 3 ಸಬ್ಜೆಕ್ಟ್ ಇತ್ತು. ಬಾರ್ಡರ್, RTO, ಚೆಕ್ ಪೋಸ್ಟ್. ನಿರ್ರಾಜ್ಯಗಳಲ್ಲಿ ಎಲ್ಲ ಕಡೆ ತೆಗೆದಿದ್ದಾರೆ, 14 ಸ್ಟೇಟಲ್ಲಿ ತೆಗೆದಿದ್ದಾರೆ ಅಂತ ಹೇಳಿದ್ವಿ. ಸೌತಲ್ಲಿ ಆಂಧ್ರ ಪ್ರದೇಶದಲ್ಲಿ ಮಾತ್ರ ತೆಗೆದಿದ್ದಾರೆ. ಎಲ್ಲ ರಾಜ್ಯ ಸೇರಿ ಮಾತಾಡಿ ನಾವು ತೆಗಿತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಪಲಿಲ್ಲ. ಕೂಡಲೇ 100 crore ಮ್ಯಾಗ 100 ಕೋಟಿ ಮ್ಯಾಗ ರೆವಿನ್ಯೂ ಬರ್ತಾಯಿದೆ, ಅದನ್ನು ಯಾವ ಥರ ನಾವು ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ಥರ ಹಿಡಿಬೇಕು, ಅದಕ್ಕೆ ನೀವು ದಾರಿ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. 3 ತಿಂಗಳು ಟೈಮ್ ತೊಗೊಂಡಿದ್ದಾರೆ. ಈಗ ಒಂದು 2-3 ಸ್ಟೇಟ್ಗೆ ಹೋಗಿ ಸ್ಟಡಿ ಮಾಡಿಬಿಟ್ಟು ಯಾವ ಥರ ರೆವಿನ್ಯೂ ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ಥರ ಮಾಡಬೇಕು ಅಂತ ಕೇಳಿದ್ದಾರೆ. 3 ತಿಂಗಳು ತಡೆದು ಇಮಿಡಿಯೇಟ್ ಮಾತುಕತೆ ಮಾಡಿ ಬಾರ್ಡರ್ ಚೆಕ್ ಪೋಸ್ಟ್ ಎಲ್ಲ ರದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಒಂದು ಲಾರಿ ಮಾಲೀಕರ ಸಂಘ ಅಧ್ಯಕ್ಷರು ಷಣ್ಮುಗಪ್ಪ ಅವರು ಮತ್ತು ಅವರೆಲ್ಲ ತಂಡ ಎಲ್ಲ ಬಂದಿತ್ತು, ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಅವರು ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಆಮೇಲೆ ನಮ್ಮ ರಾಜ್ಯದ ಸ್ಟೇಟ್ ಟೋಲ್ಸ್ ಇದೆಯಲ್ಲ, ಟೋಲ್ ಪ್ಲಾಜಾ, ಅದನ್ನು ತೆಗಿಬೇಕು ಅಂತ ಕೇಳ್ತಾ ಇದ್ದಾರೆ. ಅದೆರಡನ್ನೂ ಕೂಡ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ. ಈಗ 5:15ಗೆ ಅವರು ಕೂಡ ಬನ್ನಿ ಅಂತ ಹೇಳಿದ್ದೀನಿ. ನಾನು ಕೂಡ ಹೋಗ್ತಾಯಿದ್ದೀನಿ. ಉಳಿದಾಗೆ ಇನ್ನು 1-2-3 ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು. ಒಂದು ನೋ ಎಂಟ್ರಿ, ಮಾರ್ನಿಂಗ್ ಅವರ್ಸಲ್ಲಿ ನೋ ಎಂಟ್ರಿ ಟ್ರಾಫಿಕ್ ಸಮಸ್ಯೆಯಿಂದ ಪೊಲೀಸರು ಮಾಡಿರ್ತಾರೆ, ಸ್ವಲ್ಪ ಏನೋ ಬದಲಾವಣೆ ಮಾಡಬೇಕು ಅಂತ ಕೇಳಿದ್ದಾರೆ. ಆಮೇಲೆ ಈ ಫೈನಾನ್ಸ್ ತೊಗೊಂಡಿದ್ದಾರಲ್ಲ ಅದ್ರ ಬಗ್ಗೆನೂ ಇದೆಲ್ಲ ಕೂಡ ಗೃಹ ಇಲಾಖೆಗೆ ಸಂಬಂಧಪಟ್ಟಿದ್ದು. ಮತ್ತು ಈಗ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಈಗಾಗಲೇ ವಿಧಾನಸಭೆಯಲ್ಲಿ ಅಮೆಂಡ್ಮೆಂಟ್ ಆಗಿ ಯಾವುದೇ ಕಾರಣಕ್ಕೂ ಲಾರಿ ಮುಷ್ಕರವನ್ನ ಹಿಂದೆ ಪಡೆಯೋದಿಲ್ಲ ಅಂತ ಹೇಳಿ ಸಚಿವರ ಜೊತೆಗಿನ ಮೀಟಿಂಗ್ ಆದ ಬಳಿಕವೂ ಲಾರಿ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಸಚಿವರ ಮುಂದೆ 3 ಬೇಡಿಕೆ ಇಟ್ಟಿದ್ವಿ, 3 ತಿಂಗಳ ಸಮಯವನ್ನ ತೆಗೆದುಕೊಂಡಿದ್ದಾರೆ, ಬೇರೆ ರಾಜ್ಯದ ಜೊತೆ ಸಭೆ ಮಾಡ್ತೀವಿ ಎಂದಿದ್ದಾರೆ ಅಂತ ಹೇಳಿ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿದ್ದಾರೆ. ಅಲ್ಲಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕರೆದಿದ್ದ ಸಭೆ ವಿಫಲವಾಗಿದೆ. ಲಾರಿ ಮುಷ್ಕರವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಅಸೋಸಿಯೇಷನ್ ಪುನರುಚ್ಚರಿಸಿದೆ. ಮುಷ್ಕರ ಏನೇ ಕಾರಣಕ್ಕೆ ಮುಷ್ಕರ ವಾಪಸ್ ಆಗಿಲ್ಲ. ಸಚಿವರ ಹತ್ರ 3 ಸಬ್ಜೆಕ್ಟ್ ಇತ್ತು. ಬಾರ್ಡರ್, RTO, ಚೆಕ್ ಪೋಸ್ಟ್. ನಿರ್ರಾಜ್ಯಗಳಲ್ಲಿ ಎಲ್ಲ ಕಡೆ ತೆಗೆದಿದ್ದಾರೆ, 14 ಸ್ಟೇಟಲ್ಲಿ ತೆಗೆದಿದ್ದಾರೆ ಅಂತ ಹೇಳಿದ್ವಿ. ಸೌತಲ್ಲಿ ಆಂಧ್ರ ಪ್ರದೇಶದಲ್ಲಿ ಮಾತ್ರ ತೆಗೆದಿದ್ದಾರೆ. ಎಲ್ಲ ರಾಜ್ಯ ಸೇರಿ ಮಾತಾಡಿ ನಾವು ತೆಗಿತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಪಲಿಲ್ಲ. ಕೂಡಲೇ 100 crore ಮ್ಯಾಗ 100 ಕೋಟಿ ಮ್ಯಾಗ ರೆವಿನ್ಯೂ ಬರ್ತಾಯಿದೆ, ಅದನ್ನು ಯಾವ ಥರ ನಾವು ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ಥರ ಹಿಡಿಬೇಕು, ಅದಕ್ಕೆ ನೀವು ದಾರಿ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. 3 ತಿಂಗಳು ಟೈಮ್ ತೊಗೊಂಡಿದ್ದಾರೆ. ಈಗ ಒಂದು 2-3 ಸ್ಟೇಟ್ಗೆ ಹೋಗಿ ಸ್ಟಡಿ ಮಾಡಿಬಿಟ್ಟು ಯಾವ ಥರ ರೆವಿನ್ಯೂ ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ಥರ ಮಾಡಬೇಕು ಅಂತ ಕೇಳಿದ್ದಾರೆ. 3 ತಿಂಗಳು ತಡೆದು ಇಮಿಡಿಯೇಟ್ ಮಾತುಕತೆ ಮಾಡಿ ಬಾರ್ಡರ್ ಚೆಕ್ ಪೋಸ್ಟ್ ಎಲ್ಲ ರದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಒಂದು ಲಾರಿ ಮಾಲೀಕರ ಸಂಘ ಅಧ್ಯಕ್ಷರು ಷಣ್ಮುಗಪ್ಪ ಅವರು ಮತ್ತು ಅವರೆಲ್ಲ ತಂಡ ಎಲ್ಲ ಬಂದಿತ್ತು, ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಅವರು ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಆಮೇಲೆ ನಮ್ಮ ರಾಜ್ಯದ ಸ್ಟೇಟ್ ಟೋಲ್ಸ್ ಇದೆಯಲ್ಲ, ಟೋಲ್ ಪ್ಲಾಜಾ, ಅದನ್ನು ತೆಗಿಬೇಕು ಅಂತ ಕೇಳ್ತಾ ಇದ್ದಾರೆ. ಅದೆರಡನ್ನೂ ಕೂಡ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ. ಈಗ 5:15ಗೆ ಅವರು ಕೂಡ ಬನ್ನಿ ಅಂತ ಹೇಳಿದ್ದೀನಿ. ನಾನು ಕೂಡ ಹೋಗ್ತಾಯಿದ್ದೀನಿ. ಉಳಿದಾಗೆ ಇನ್ನು 1-2-3 ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು.
ಒಂದು ನೋ ಎಂಟ್ರಿ, ಮಾರ್ನಿಂಗ್ ಅವರ್ಸಲ್ಲಿ ನೋ ಎಂಟ್ರಿ ಟ್ರಾಫಿಕ್ ಸಮಸ್ಯೆಯಿಂದ ಪೊಲೀಸರು ಮಾಡಿರ್ತಾರೆ, ಸ್ವಲ್ಪ ಏನೋ ಬದಲಾವಣೆ ಮಾಡಬೇಕು ಅಂತ ಕೇಳಿದ್ದಾರೆ. ಆಮೇಲೆ ಈ ಫೈನಾನ್ಸ್ ತೊಗೊಂಡಿದ್ದಾರಲ್ಲ ಅದ್ರ ಬಗ್ಗೆನೂ ಇದೆಲ್ಲ ಕೂಡ ಗೃಹ ಇಲಾಖೆಗೆ ಸಂಬಂಧಪಟ್ಟಿದ್ದು. ಮತ್ತು ಈಗ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಈಗಾಗಲೇ ವಿಧಾನಸಭೆಯಲ್ಲಿ ಅಮೆಂಡ್ಮೆಂಟ್ ಆಗಿ ಜಿಲ್ಲಾ ಯಾವುದೇ ಕಾರಣಕ್ಕೂ ಲಾರಿ ಮುಷ್ಕರವನ್ನ ಹಿಂದೆ ಪಡೆಯೋದಿಲ್ಲ ಅಂತ ಹೇಳಿ ಸಚಿವರ ಜೊತೆಗಿನ ಮೀಟಿಂಗ್ ಆದ ಬಳಿಕವೂ ಲಾರಿ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಸಚಿವರ ಮುಂದೆ 3 ಬೇಡಿಕೆ ಇಟ್ಟಿದ್ವಿ, 3 ತಿಂಗಳ ಸಮಯವನ್ನ ತೆಗೆದುಕೊಂಡಿದ್ದಾರೆ, ಬೇರೆ ರಾಜ್ಯದ ಜೊತೆ ಸಭೆ ಮಾಡ್ತೀವಿ ಎಂದಿದ್ದಾರೆ ಅಂತ ಹೇಳಿ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿದ್ದಾರೆ. ಅಲ್ಲಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕರೆದಿದ್ದ ಸಭೆ ವಿಫಲವಾಗಿದೆ. ಲಾರಿ ಮುಷ್ಕರವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಅಸೋಸಿಯೇಷನ್ ಪುನರುಚ್ಚರಿಸಿದೆ. ಮುಷ್ಕರ ಏನೇ ಕಾರಣಕ್ಕೆ ಮುಷ್ಕರ ವಾಪಸ್ ಆಗಿಲ್ಲ. ಸಚಿವರ ಹತ್ರ 3 ಸಬ್ಜೆಕ್ಟ್ ಇತ್ತು. ಬಾರ್ಡರ್, RTO, ಚೆಕ್ ಪೋಸ್ಟ್. ನಿರ್ರಾಜ್ಯಗಳಲ್ಲಿ ಎಲ್ಲ ಕಡೆ ತೆಗೆದಿದ್ದಾರೆ, 14 ಸ್ಟೇಟಲ್ಲಿ ತೆಗೆದಿದ್ದಾರೆ ಅಂತ ಹೇಳಿದ್ವಿ. ಸೌತಲ್ಲಿ ಆಂಧ್ರ ಪ್ರದೇಶದಲ್ಲಿ ಮಾತ್ರ ತೆಗೆದಿದ್ದಾರೆ. ಎಲ್ಲ ರಾಜ್ಯ ಸೇರಿ ಮಾತಾಡಿ ನಾವು ತೆಗಿತೀನಿ ಅಂತ ಹೇಳಿದ್ರು, ಅದಕ್ಕೆ ನಾವು ಒಪ್ಪಲಿಲ್ಲ. ಕೂಡಲೇ 100 crore ಮ್ಯಾಗ 100 ಕೋಟಿ ಮ್ಯಾಗ ರೆವಿನ್ಯೂ ಬರ್ತಾ ಇದೆ, ಅದನ್ನು ಯಾವ ಥರ ನಾವು ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ಥರ ಹಿಡಿಬೇಕು, ಅದಕ್ಕೆ ನೀವು ದಾರಿ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. 3 ತಿಂಗಳು ಟೈಮ್ ತೊಗೊಂಡಿದ್ದಾರೆ. ಈಗ ಒಂದು 2-3 ಸ್ಟೇಟ್ಗೆ ಹೋಗಿ ಸ್ಟಡಿ ಮಾಡಿಬಿಟ್ಟು ಯಾವ ಥರ ರೆವಿನ್ಯೂ ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ಥರ ಮಾಡಬೇಕು ಅಂತ ಕೇಳಿದ್ದಾರೆ. 3 ತಿಂಗಳು ತಡೆದು ಇಮಿಡಿಯೇಟ್ ಮಾತುಕತೆ ಮಾಡಿ ಬಾರ್ಡರ್ ಚೆಕ್ ಪೋಸ್ಟ್ ಎಲ್ಲ ರದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಒಂದು ಲಾರಿ ಮಾಲೀಕರ ಸಂಘ ಅಧ್ಯಕ್ಷರು ಷಣ್ಮುಗಪ್ಪ ಅವರು ಮತ್ತು ಅವರೆಲ್ಲ ತಂಡ ಎಲ್ಲ ಬಂದಿತ್ತು, ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಅವರು ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಆಮೇಲೆ ನಮ್ಮ ರಾಜ್ಯದ ಸ್ಟೇಟ್ ಟೋಲ್ಸ್ ಇದೆಯಲ್ಲ, ಟೋಲ್ ಪ್ಲಾಜಾ, ಅದನ್ನು ತೆಗಿಬೇಕು ಅಂತ ಕೇಳ್ತಾ ಇದ್ದಾರೆ. ಅದೆರಡನ್ನೂ ಕೂಡ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ. ಈಗ 5:15ಗೆ ಅವರು ಕೂಡ ಬನ್ನಿ ಅಂತ ಹೇಳಿದ್ದೀನಿ. ನಾನು ಕೂಡ ಹೋಗ್ತಾ ಇದ್ದೀನಿ. ಉಳಿದಾಗೆ ಇನ್ನು 1-2-3 ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು. ಒಂದು ನೋ ಎಂಟ್ರಿ, ಮಾರ್ನಿಂಗ್ ಅವರ್ಸಲ್ಲಿ ನೋ ಎಂಟ್ರಿ ಟ್ರಾಫಿಕ್ ಸಮಸ್ಯೆಯಿಂದ ಪೊಲೀಸರು ಮಾಡಿರ್ತಾರೆ, ಸ್ವಲ್ಪ ಏನೋ ಬದಲಾವಣೆ ಮಾಡಬೇಕು ಅಂತ ಕೇಳಿದ್ದಾರೆ. ಆಮೇಲೆ ಈ ಫೈನಾನ್ಸ್ ತೊಗೊಂಡಿದ್ದಾರಲ್ಲ ಅದ್ರ ಬಗ್ಗೆನೂ ಇದೆಲ್ಲ ಕೂಡ ಗೃಹ ಇಲಾಖೆಗೆ ಸಂಬಂಧಪಟ್ಟಿದ್ದು. ಮತ್ತು ಈಗ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಈಗಾಗಲೇ ವಿಧಾನಸಭೆಯಲ್ಲಿ ಅಮೆಂಡ್ಮೆಂಟ್ ಆಗಿ ಜಿಲ್ಲಾ